ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟ್ರೇಸ್ ಆಫ್. ನಾವಿವತ್ತು ಹಾಸನ ಕಡೆ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಎಲ್ಲಿ ಅಂತೀರಾ? ಈ ಪ್ಲೇಸ್ನ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಂತೂ ನೋಡಿರ್ತೀರಾ. ಇದು ವಿಂಡ್ಮಿಲ್ ಟೆಂಪಲ್ ಅಂತಾನೆ ಫೇಮಸ್ಸು. ಈ ದೇವಸ್ಥಾನದ ಹೆಸರು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ. ನೀವೇನಾದರೂ ಚಿಕ್ಕಮಂಗ್ಳೂರು ಸೈಡ್ ಹೋಗ್ತಾ ಇದ್ರೆ ಅಥವಾ ಬ್ಯಾಂಗ್ಳೂರಿಂದ ಒನ್ ಡೇ ಟ್ರಿಪ್ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿಂದ ಇದು 170 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಹಾಸನಿಂದ ಜಸ್ಟ್ 25 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಈ ಟೆಂಪಲ್ ಸರೌಂಡಿಂಗಲ್ಲಿ ನಿಮ್ಗೆ ಯಾವುದೇ ರೀತಿ ಶಾಪ್ಸ್ ಆಗಲಿ ವಾಶ್ರೂಮ್ಸ್ ಆಗಲಿ ಇರೋದಿಲ್ಲ. ಹಾಗೆ ಟೆಂಪಲ್ ಬಂದು ಬೆಳಗ್ಗೆ 10:30 ಸಂಜೆ 6:30 ತನಕ ಓಪನ್ ಇರುತ್ತೆ. ಇಲ್ಲಿ ನಿಮಗೆ ಮೇನ್ ಅಟ್ರಾಕ್ಷನ್ನೇ ವಿಂಡ್ ಮಿಲ್ಸು. ಸುತ್ತ 360 ಡಿಗ್ರಿ ವ್ಯೂ ನೋಡೋಕ್ಕೆ ಸಿಗೋದ್ರಿಂದ ಸನ್ರೈಸು ಅಥವಾ ಸನ್ಸೆಟ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸ್ವಲ್ಪ ಐಸೋಲೇಟೆಡ್ ಪ್ಲೇಸು, ಸೊ ಲೇಟ್ ಈವ್ನಿಂಗ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ವಿಂಡ್ ಮಿಲ್ಗೆ ಇಷ್ಟು ಹತ್ರ ಇರೋದು ಮೇ ಬಿ ಇದೊಂದೇ ಟೆಂಪಲ್ ಅನಿಸುತ್ತೆ. ನೀವು ಬಂದು ಆರಾಮಾಗಿ 1 to 2 hours ಟೈಮ್ ಸ್ಪೆಂಡ್ ಮಾಡಿ ಸುತ್ತ ವ್ಯೂನ ಎಂಜಾಯ್ ಮಾಡ್ಬೋದು. ನಿಮಗೆ ಬೇರೆ ಯಾವುದಾದ್ರೂ ವಿಂಡ್ ಮಿಲ್ ಹತ್ರ ಇರೋ ಟೆಂಪಲ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ನಾವಿವಾಗ ಹಾಸನಲ್ಲಿರೋ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನು ಇಲ್ಲಿಂದ 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಅದಕ್ಕಿಂತ ಮುಂಚೆ ನಾವು ಮಾವನೂರು ಮಲ್ಲೇಶ್ವರ ಟೆಂಪಲ್ಗೆ ಬಂದು ಮಾವನೂರನ್ನೇ ನೋಡಿಲ್ಲ ಅಂದರೆ ಹೆಂಗೆ? ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ಮಾವ, ನಾನು ಬರ್ಲ ಮಾವ. ಹಾಗೆ ಈ ಊರು ದಾರಿ ಎಲ್ಲ ನೋಡ್ತಾ ನಂಗೊಂದು ಸಾಂಗ್ ನೆನಪಾಗ್ತಿದೆ. ಹಳ್ಳಿ ದಾರಿಯಲ್ಲಿ ತಂಪು ಬೀದಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಹಾರುತ್ತಿವೆ ಲವ್ ಬರ್ಡ್ಸ್ಗಳು, ಓಡುತ್ತಿವೆ ಕೌಸುಗಳು. ನಾವಿವಾಗ ಶೆಟ್ಟಳ್ಳಿ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಇದರ ಆಕ್ಚುಯಲ್ ನೇಮು ರೋಸರಿ ಚರ್ಚ್ ಅಂತ. ಇದು ಹಾಸನಿಂದ ಜಸ್ಟ್ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೀವೇನಾದರೂ ಮಿನ್ನಲ್ ಮೂಡಿ ಮೂವಿ ನೋಡಿದರೆ ಅದರ ಕ್ಲೈಮ್ಯಾಕ್ಸ್ ಸೀನು ಇಲ್ಲೇ ಶೂಟ್ ಮಾಡಿರೋದು. ಇದನ್ನ 1860ಯಲ್ಲೇ ಕಟ್ಟಿರೋದು. ಆದರೆ 1950s ಇಲ್ಲಿ ಹೇಮಾವತಿ ಡ್ಯಾಮ್ ಕಟ್ತಾರೆ. ಅವಾಗಿಂದ ಈ ಚರ್ಚು ಮಳೆಗಾಲದಲ್ಲಿ ಅರ್ಧ ನೀರಲ್ಲೇ ಮುಳುಗಿರುತ್ತೆ. ಸೊ ಇದಕ್ಕೆ ಫ್ಲೋಟಿಂಗ್ ಚರ್ಚ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ನೀವಿಲ್ಲಿ ಮಳೆಗಾಲದ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಇವಾಗ ನೋಡ್ತಿರೋ ತರ ವ್ಯೂ ಸಿಗುತ್ತೆ. ಅದೇ ನೀವು ಸಮ್ಮರ್ ಅಲ್ಲಿ ಬಂದ್ರೆ
ಡ್ರೈ ಲ್ಯಾಂಡ್ ವ್ಯೂ ಸಿಗುತ್ತೆ. ಬಟ್ ನೀವು ಮಳೆ ಜಾಸ್ತಿ ಆದಾಗ ಬಂದ್ರೆ ಚರ್ಚು ಅರ್ಧಕ್ಕಿಂತ ಜಾಸ್ತಿ ಮುಳುಗೋಗಿರುತ್ತೆ, ವ್ಯೂ ಕಾಣಿಸಲ್ಲ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.